ಗುಡ್ ಮಾರ್ನಿಂಗ್ ಸಂಜಯ್. ಸಂಜಯ್ ಗುಡ್ ಮಾರ್ನಿಂಗ್. ಏಯ್, ನೀನ್ ಯಾಕೆ ನನ್ನ ರೂಮಿಗೆ ಬಂದೆ? ಗೆಟ್ ಔಟ್. ಏನ್ ಸಂಜಯ್ ನೀನು ಎಷ್ಟು ಸ್ವೀಟ್ ಆಗಿ ನಿಂಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಕಾಫಿ ತಗೊಂಡ್ ಬಂದಿದ್ದೀನಿ. ನನ್ನೇ ಗೆಟ್ ಔಟ್ ಅಂದಿದ್ಯಲ್ಲ, ವಾಪಸ್ ಗ್ರೀಟ್ ಮಾಡೋದು ಸೌಜನ್ಯ ಅಂತ ಹೇಳ್ತಾರೆ. ಲೇ, ಬೆಳಗ್ಗೆ ಸಂಸ್ಕಾರದ ಕ್ಲಾಸ್ನ ಶುರು ಮಾಡ್ಕೋಬೇಡ. ನಾನು ಯಾರಿಗೂ ವಿಶ್ ಮಾಡಲ್ಲ. ಅಷ್ಟಕ್ಕೂ ನಾನು ಯಾಕೆ ನಿನ್ಗೆ ರೆಸ್ಪೆಕ್ಟ್ ಮಾಡಬೇಕು? ಹೂ ಆರ್ ಯು ಟು ಮೀ? ನಿಮ್ಮ ಅಣ್ಣ ಕರ್ಣ ಇದ್ದಾರಲ್ಲ, ಅವ್ರ ಹೆಂಡತಿ ನಾನು. ಲೆಕ್ಕದಲ್ಲಿ ನಿನ್ಗೆ ಅತ್ತಿಗೆ ಆಗ್ಬೇಕು. ಅತ್ತಿಗೆ? ಮೈ ಫುಟ್. ಕಾಲೇಜಿಂದನೂ ನಿನ್ನ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಈಗಲೂ ಅಷ್ಟೇ. ನಿನ್ಗೆಲ್ಲ ರಿಚ್ ಆಗಿರೋ ಹುಡುಗರನ್ನ ಪ್ರೀತಿಗೆ ಬಲೆಗೆ ಬೀಳಿಸ್ಕೊಂಡು ಈಗಲೂ ಲ್ಯಾವಿಶ್ ಆಗಿ ಬದುಕೋ ಆಸೆ ಅಲ್ವಾ? ಅದಕ್ಕೆ ಕರ್ಣನ್ ಬುಟ್ಟಿಗೆ ಹಾಕೊಂಡೆ. ಅವನನ್ನು ಮದುವೆ ಮಾಡಿಕೊಂಡು ಸೀದಾ ಮನೆಗೆ ಬಂದ್ಬಿಟ್ಟೆ. ಆದ್ರೆ ಪಾಪ ಇಲ್ಲಿರೋ ಟ್ವಿಸ್ಟ್ ಬಗ್ಗೆ ನಿನಗೊಂಚೂರು ಐಡಿಯಾ ಕೂಡ ಇಲ್ಲ. ಸಂಜಯ್, ಕಾಫಿ ತಗೊಂಡ್ ಬಂದಿದ್ದೀನಿ, ಕುಡಿ, ಬೇರೆ ಮಾತಾಡ. ನೋ, ಯು ಹ್ಯಾವ್ ಟು ಲಿಸನ್ ಟು ಮೀ. ನಿನ್ಗಿಲ್ಲಿ ರೆಡ್ ಕಾರ್ಪೆಟ್ ಹಾಸಿ ಇನ್ವಿಟೇಷನ್ ಕೊಟ್ಟು ಕರೆದಿಲ್ಲ. ನಿನ್ ಗಂಡ ಇದನಲ್ಲ ಕರ್ಣ, ಅವನೊಬ್ಬ ಬೀದಿ ಭಿಕಾರಿ. ಇವತ್ತೋ ನಾಳೆನ ನಾನು ಅವನ ಮನೆಯಿಂದ ಒದ್ದು ಆಚೆ ಹಾಕೋದು ಡೌಟೇ ಇಲ್ಲ. ತೊಟ್ಟಿಲಿದ್ದವನು ಈ ಮನೆ ತೊಟ್ಲಿಗೆ ಬಂದ ಅನಾಥ ಅವನು. ಸಂಜಯ್, ನಿಮ್ಮ ಅಣ್ಣನ ಬಗ್ಗೆ ಮಾತಾಡುವಾಗ ನಾಲ್ಗೆ ಹಿಡಿತದಲ್ಲಿರ್ಲಿ, ಹುಷಾರ್. ಯಾವನೇ ನನ್ನ ಅಣ್ಣ? ನೆವರ್ ಎವರ್. ಸೂರ್ಯ ಚಂದ್ರ ಬೇಕಾದ್ರೆ ಒಂದಾಗ್ಬೋದು, ಆದ್ರೆ ಆ ತಿಪ್ಪೆಲ್ ಬಿದ್ದವನು ನನಗೆ ಅಣ್ಣ ಆಗಕ್ಕಾಗಲ್ಲ. ಸರಿ ಆಯ್ತು. ಬೆಳಿಗ್ಗೆ ಏನೇನೋ ಮಾತಾಡಿ ಯಾಕೆ ಮೂಡ್ನ ಅಪ್ಸೆಟ್ ಮಾಡ್ಕೋಬೇಕು? ತಗೋ ಕಾಫಿ. ನನ್ನ ಎದುರುಗಡೆ ನಿಂತು ಅದಕ್ಕೆ ಅನ್ನೋ ಹೆಸರಲ್ಲಿ ದಿಮಾಗ್ ತೋರಿಸ್ಬೇಡ. ಕೊಡೆಟ್.